ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುಕೇಶ್ವರ್ ನಾಯಕ್ ಅಂತ. ಸಿರ್ಸಿ ತಾಲೂಕಿನ ಬನವಾಸಿ ಹೋಬಳಿಯ ಗುಡ್ನಾಪುರದ ನಿವಾಸಿ. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇನೆ. ನಾನು ನಿನ್ನೆ ಮಾರಿಕಾಂಬಾ ಪ್ರಸಾರ ವಾಹಿನಿಯಲ್ಲಿ ಮಾನ್ಯ ಅನಂತಮೂರ್ತಿ ಹೆಗಡೆಯವರು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರ ವಿಷಯವಾಗಿ ಮಾತನಾಡಿದ್ದಾರೆ. ಆ ವಿಷಯವನ್ನು ನೋಡಿ ನನಗೆ ಬಹಳಷ್ಟು ನಗು ಬಂತು. ಯಾಕಂತಂದ್ರೆ ಮಾನ್ಯ ಅನಂತಮೂರ್ತಿ ಹೆಗಡೆಯವರು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರ ಕಾರ್ಯಾಲಯವನ್ನು ಕೂಡ ನೋಡಿರ್ಲಿಕ್ಕಿಲ್ಲ. ಬಹುಶಃ ಅವರು ಸಮಯ ಸಿಕ್ಕರೆ ಇಂಥ ಸುಳ್ಳು ಪ್ರಚಾರ ಮಾಡೋದನ್ನು ಬಿಟ್ಟು ಅವರ ಕಾರ್ಯಾಲಯಕ್ಕೆ ಹೋಗಿ ಅವರು ಜನರಿಗೆ ನೀಡ್ತಕ್ಕಂಥ ಸ್ಪಂದನೆ, ಕಾರ್ಯಾಲಯದಲ್ಲಿರ್ತಕ್ಕಂಥ ಆಫೀಸರ್ಸ್ ಇರ್ಬೋದು, ಅವರ ಕೆಲಸ ಕಾರ್ಯಗಳಿರ್ಬೋದು, ಜನರಿಗೆ ಬಂದಂಥ ಜನರಿಗೆ ಅವರು ಕೂಡ್ರಿಸಿ, ಉಪಚರಿಸಿ, ಮಾತನಾಡಿಸಿ ಅಥವಾ ಆ ಕ್ಷಣದಲ್ಲಿ ಅವರಿಂದ ಆಗ್ತಕ್ಕಂಥ ಕೆಲಸಗಳನ್ನ ಶಾಸಕರು ಇಲ್ಲದೇ ಇದ್ದ ಸಂದರ್ಭದಲ್ಲಿಯೂ ಕೂಡ ಮಾಡುವುದನ್ನ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಜನ ಅಷ್ಟೇ ಅಲ್ಲ, ನಾವು ಆ ಕ್ಷೇತ್ರದ ಹೊರತುಪಡಿಸಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಒಬ್ಬ ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಮಾತಾಡ್ತಿದ್ದೇನೆ. ನಾವು ಕೂಡ ಅದೆಷ್ಟೋ ಕೆಲಸಗಳಿಗೆ ಹೋಗಿದ್ದೇವೆ. ನಾವು ಹೋದಂಥ ಸಂದರ್ಭದಲ್ಲಿ ಹಾನಗಲ್ ಸೈಡಿಂದ ಕೂಡ ಅದೆಷ್ಟೋ ಜನ ತಮ್ಮ ತಮ್ಮ ಅಹವಾಲುಗಳನ್ನು ಅಥವಾ ಸ್ಕೂಲ್ ಮಕ್ಕಳದಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ಬಂದಾಗ ಅವರನ್ನ ಪ್ರೀತಿ ವಿಶ್ವಾಸದಿಂದ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಆಫೀಸರ್ಸ್ ಕೂಡ ಅಷ್ಟು ಒಂದು ನಯ ವಿನಯದಿಂದ ಮಾತನಾಡಿಸಿ ಅವರನ್ನ ಹಾಗೆ ಕಳಿಸಿಲ್ಲ. ಅವರಿಗೆ ಏನಾಗಬೇಕು ಅದನ್ನು ಮಾಡಿ ಕಳಿಸಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ಇದ್ದಾವೆ. ಹಾಗಾಗಿ ಮನೆ ಅನಂತಮೂರ್ತಿ ಹೆಗಡೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಬಹುಶಃ ನೀವು ಈ ರೀತಿಯ ಪ್ರಚಾರ ಮಾಡಿದ್ರೆ ಸಾಕಾಗಲ್ಲ. ಜನಸಾಮಾನ್ಯರನ್ನ ಕೇಳಿ, ಜನಸಾಮಾನ್ಯರ ಹತ್ತಿರ ಹೋಗಿ ಅವರ ಅಹವಾಲುಗಳನ್ನು ಕೇಳಿ, ಅವರು ಶಾಸಕರು ಸ್ಪಂದನೆ ಮಾಡಿದವರಿಲ್ಲ ಅನ್ನೋದು ಆಗ ಗೊತ್ತಾಗುತ್ತೆ. ಮನೆಯರೇ, ತಾವೊಂದು ಮಾತನ್ನು ಹೇಳಿದ್ರಿ, ಅದು ಬಹುಶಃ ನಮಗೆ ಅರ್ಥ ಆಗಿಲ್ಲ. ನಿಮಗೆ ಅರ್ಥ ಆಗಿದೆಯೋ ಅಥವಾ ನೀವು ಅರ್ಥ ಆಗದೇನೋ ಮಾತಾಡಿದ್ರು ಅಥವಾ ನಿಮ್ಮದು ಆ ರೀತಿಯ ಪಟಾಲಯಂ ಇದೆಯೋ ಗೊತ್ತಿಲ್ಲ. ಅಲ್ಲೇನೋ ಶಾಸಕರ ಕಾರ್ಯಾಲಯಕ್ಕೆ ಹೋಗ್ಬೇಕಿದ್ರೆ ಪಟಾಲಿಯಂ ದಾಟ್ಕೊಂಡು ಹೋಗ್ಬೇಕು ಅಂತೇಳಿ ಬಹಳ ದೊಡ್ಡದಾಗಿ ಪ್ರಚಾರ ಮಾಡಿದ್ರಿ. ಮನೆಯರೇ, ತಮಗೆ ಹೇಳ ಬಯಸ್ತೀನಿ, ಮಾನ್ಯ ಶಾಸಕರು ಬೆಂಗಳೂರಿಗೆ ಕೆಲಸದ ನಿಮಿತ್ತ ಹೋಗ್ತಕ್ಕಂಥದ್ದು ವಿಶೇಷವಾಗಿದ್ದೇನಲ್ಲ. ಎಲ್ಲ ಶಾಸಕರು ಪ್ರತಿನಿಧಿಗಳು ಹೋಗುವುದೇ. ಯಾಕಂದ್ರೆ ನೀವು ಯಾವುದೇ ಪ್ರತಿನಿಧಿಗಳು ಇನ್ನೂ ಆಗಿಲ್ಲ. ಬಹುಶಃ ಒಂದು ಗ್ರಾಮ ಪಂಚಾಯತ್ ಪ್ರತಿನಿಧಿ ಆಗಿ ನೀವು ಕೆಲಸ ಮಾಡಿದ್ರೆ ಮುಂದಿನ ದಿನ ಸಾರ್ವಜನಿಕ ಸೇವೆ ಹೇಗಿರುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೀವು ಇನ್ನೂ ಕೂಡ ಆಗಲಿಲ್ಲ, ಅದಕ್ಕೆ ಆ ಭಾವನೆ ನಿಮ್ಮಲ್ಲಿ ಇದೆ. ಇವತ್ತು ಶಾಸಕರು ಬೆಂಗಳೂರಿಗೆ ಹೋದಂಥ ಸಂದರ್ಭ ಬಿಟ್ಟು ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಇದ್ದಾಗ ಅವರು ಇಡೀ ಕ್ಷೇತ್ರದಾದ್ಯಂತ